ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ SSC JD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ಸ್ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಕಾವಾಸ ಉಷ್ಣ ವಿದ್ಯುತ್ ಸ್ಥಾವರ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಗುಜರಾತ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ 1 ಗುಜರಾತ್. ಎರಡನೆಯ ಪ್ರಶ್ನೆ, ಭಾರತದಲ್ಲಿ ಅರೇಬಿಕ್ ಕಾಫಿಯನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಬೆಳೆಯಲಾಗುತ್ತದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿ ಉತ್ತರ 4 ಕರ್ನಾಟಕ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲ ಸಂಪೂರ್ಣ ಜನಗಣತಿಯನ್ನು ಯಾವಾಗ ನಡೆಸಲಾಯಿತು? ಒಂದನೇ ಆಪ್ಷನ್ 1882, ಎರಡನೇ ಆಪ್ಷನ್ 1880, ಮೂರನೇ ಆಪ್ಷನ್ 1887, ನಾಲ್ಕನೇ ಆಪ್ಷನ್ 1881. ಸರಿ ಉತ್ತರ 4 1881. ನಾಲ್ಕನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ? ಒಂದನೇ ಆಪ್ಷನ್ ಲಕ್ಷದ್ವೀಪ, ಎರಡನೇ ಆಪ್ಷನ್ ಪುದುಚೇರಿ, ಮೂರನೇ ಆಪ್ಷನ್ ದಮನ್ ಮತ್ತು ದಿಯು, ನಾಲ್ಕನೇ ಆಪ್ಷನ್ ಚಂಡೀಗಢ. ಸರಿ ಉತ್ತರ 2 ಪುದುಚೇರಿ. ಐದನೆಯ ಪ್ರಶ್ನೆ, ಕೆಳಗಿನ ಯಾವ ಬಂದರುಗಳನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಹಲ್ದಿಯಾ ಬಂದರು, ಎರಡನೇ ಆಪ್ಷನ್ ಕಾಂಡ್ಲಾ ಬಂದರು, ಮೂರನೇ ಆಪ್ಷನ್ ಮಜ್ಗಾವ್ ಬಂದರು, ನಾಲ್ಕನೇ ಆಪ್ಷನ್ ಮರ್ಮ್ಗೋವಾ ಬಂದರು. ಸರಿ ಉತ್ತರ 1 ಹಲ್ದಿಯಾ ಬಂದರು. ಆರನೆಯ ಪ್ರಶ್ನೆ, ಭಾರತದ ಕೆಳಗಿನ ಯಾವ ಪ್ರದೇಶಗಳಲ್ಲಿ ಹವಳದ ಬಂಡೆಗಳು ಇರುವುದಿಲ್ಲ? ಒಂದನೇ ಆಪ್ಷನ್ ಗಲ್ಫ್ ಆಫ್ ಕಚ್, ಎರಡನೇ ಆಪ್ಷನ್ ಅಂಡಮಾನ್ ಮತ್ತು ನಿಕೋಬಾರ್, ಮೂರನೇ ಆಪ್ಷನ್ ಲಕ್ಷದ್ವೀಪ ದ್ವೀಪಗಳು, ನಾಲ್ಕನೇ ಆಪ್ಷನ್ ಸುಂದರ್ಬನ್ಸ್. ಸರಿ ಉತ್ತರ 4 ಸುಂದರ್ಬನ್ಸ್. ಏಳನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಅರಣ್ಯನಾಶದ ಪರಿಣಾಮವಲ್ಲ? ಒಂದನೇ ಆಪ್ಷನ್ ಅಂತರ್ಜಲ ಮಟ್ಟ ಹೆಚ್ಚಿದೆ, ಎರಡನೇ ಆಪ್ಷನ್ ಕಡಿಮೆಯಾದ ಜೀವ ವೈವಿಧ್ಯ, ಮೂರನೇ ಆಪ್ಷನ್ ಹೆಚ್ಚಿನ ಮಣ್ಣಿನ ಸವೆತ, ನಾಲ್ಕನೇ ಆಪ್ಷನ್ ಮಳೆಯ ಪ್ರಮಾಣದ ಕಡಿಮೆಯಾಗಿದೆ. ಸರಿ ಉತ್ತರ 1 ಅಂತರ್ಜಲ ಮಟ್ಟ ಹೆಚ್ಚಿದೆ. ಎಂಟನೆಯ ಪ್ರಶ್ನೆ, ಗಂಗಾ, ಬ್ರಹ್ಮಪುತ್ರ, ಡೆಲ್ಟಾ ಡ್ಯಾಶ್ಗೆ ಪ್ರಸಿದ್ಧವಾಗಿದೆ? ಒಂದನೇ ಆಪ್ಷನ್ ಉಷ್ಣವಲಯದ ಮಳೆಕಾಡುಗಳು, ಎರಡನೇ ಆಪ್ಷನ್ ಮ್ಯಾಂಗ್ರೋವ್ ಕಾಡುಗಳು, ಮೂರನೇ ಆಪ್ಷನ್ ಮಲೆನಾಡು ಕಾಡುಗಳು, ನಾಲ್ಕನೇ ಆಪ್ಷನ್ ಮುಳ್ಳಿನ ಕಾಡುಗಳು ಮತ್ತು ಪೊದೆಗಳು. ಸರಿ ಉತ್ತರ 2 ಮ್ಯಾಂಗ್ರೋವ್ ಕಾಡುಗಳು. ಒಂಬತ್ತನೆಯ ಪ್ರಶ್ನೆ, ಬಾಳಿಕೆ ಬರುವ ಗಟ್ಟಿಯಾದ ಮರಗಳು ಒದಗಿಸುವ ಸುಂದರಿ ಮರಗಳು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತವೆ? ಒಂದನೇ ಆಪ್ಷನ್ ಉಷ್ಣವಲಯದ ಪತನಶೀಲ ಕಾಡುಗಳು, ಎರಡನೇ ಆಪ್ಷನ್ ಮ್ಯಾಂಗ್ರೋವ್ ಅರಣ್ಯಗಳು, ಮೂರನೇ ಆಪ್ಷನ್ ಮೌಂಟೇನ್ ಅರಣ್ಯಗಳು, ನಾಲ್ಕನೇ ಆಪ್ಷನ್ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ಸರಿ ಉತ್ತರ 2 ಮ್ಯಾಂಗ್ರೋವ್ ಅರಣ್ಯಗಳು. ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ದುರ್ಬಲ ಜಾತಿಯಾಗಿದೆ? ಒಂದನೇ ಆಪ್ಷನ್ ಹಿಮಾಲಯದ ಕಂದು ಕರಡಿ, ಎರಡನೇ ಆಪ್ಷನ್ ಹಾರ್ನ್ ಬೆಲ್, ಮೂರನೇ ಆಪ್ಷನ್ ಏಷ್ಯಾಟಿಕ್ ಚಿರತೆ, ನಾಲ್ಕನೇ ಆಪ್ಷನ್ ಏಷ್ಯಾದ ಆನೆ. ಸರಿ ಉತ್ತರ 4 ಏಷ್ಯಾದ ಆನೆ. ಒಂದನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿವಿಧ ಸಸ್ಯವರ್ಗದಲ್ಲಿ ಶ್ರೀಗಂಧದ ಮರಗಳು ಭಾರತದಲ್ಲಿ ಕಂಡುಬರುತ್ತವೆ? ಒಂದನೇ ಆಪ್ಷನ್ ಪರ್ವತ ಕಾಡು, ಎರಡನೇ ಆಪ್ಷನ್ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡು, ಮೂರನೇ ಆಪ್ಷನ್ ಉಷ್ಣವಲಯದ ಪತನಶೀಲ ಅರಣ್ಯ, ನಾಲ್ಕನೇ ಆಪ್ಷನ್ ಉಷ್ಣವಲಯದ ಮುಳ್ಳಿನ ಕಾಡು. ಸರಿ ಉತ್ತರ 3 ಉಷ್ಣವಲಯದ ಪತನಶೀಲ ಅರಣ್ಯ. ಎರಡನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ಒಂದನೇ ಆಪ್ಷನ್ 1972, ಎರಡನೇ ಆಪ್ಷನ್ 1976, ಮೂರನೇ ಆಪ್ಷನ್ 1980, ನಾಲ್ಕನೇ ಆಪ್ಷನ್ 1984. ಸರಿ ಉತ್ತರ 3 1980. 13ನೇ ಪ್ರಶ್ನೆ, ಭಾರತೀಯ ಅರಣ್ಯ ಸಂರಕ್ಷಣೆ ಪ್ರಧಾನ ಕಚೇರಿ ಎಲ್ಲಿದೆ? ಒಂದನೇ ಆಪ್ಷನ್ ಡೆಹ್ರಾಡೂನ್, ಎರಡನೇ ಆಪ್ಷನ್ ದೆಹಲಿ, ಮೂರನೇ ಆಪ್ಷನ್ ಶಿಮ್ಲಾ, ನಾಲ್ಕನೇ ಆಪ್ಷನ್ ಇಟಾನಗರ್. ಸರಿ ಉತ್ತರ 1 ಡೆಹ್ರಾಡೂನ್. 14ನೇ ಪ್ರಶ್ನೆ, ಶ್ರೀಶೈಲಂ ಜಲ ವಿದ್ಯುತ್ ಸ್ಥಾವರವನ್ನು ಯಾವ ನದಿಯ ಮೇಲೆ ನಿರ್ಮಿಸಲಾಗಿದೆ? ಒಂದನೇ ಆಪ್ಷನ್ ತುಂಗಭದ್ರಾ ನದಿ, ಎರಡನೇ ಆಪ್ಷನ್ ಪೆನ್ನಾ ನದಿ, ಮೂರನೇ ಆಪ್ಷನ್ ಕೃಷ್ಣಾ ನದಿ, ನಾಲ್ಕನೇ ಆಪ್ಷನ್ ಗೋದಾವರಿ ನದಿ. ಸರಿ ಉತ್ತರ 3 ಕೃಷ್ಣಾ ನದಿ. 15ನೇ ಪ್ರಶ್ನೆ, ಭಾರತದ ಕೆಳಗಿನ ಯಾವ ಸರೋವರವು ಆವೃತವಲ್ಲ? ಒಂದನೇ ಆಪ್ಷನ್ ಕೊಳ್ಳೇರು, ಎರಡನೇ ಆಪ್ಷನ್ ಪುಲಿಕಾಟ್, ಮೂರನೇ ಆಪ್ಷನ್ ಲೋಕ್ಟಕ್, ನಾಲ್ಕನೇ ಆಪ್ಷನ್ ಚಿಲ್ಕಾ. ಸರಿ ಉತ್ತರ 3 ಲೋಕ್ಟಕ್.